ಇದುವರೆಗೂ ನಾವು ಒಂದು ಲೈಟು ಒಂದು ಒಪೇಕ್ ಆಬ್ಜೆಕ್ಟ್ ಎನ್ಕೌಂಟರ್ ಮಾಡ್ತು ಅಂತ ಹೇಳಿದ್ರೆ, ಎಕ್ಸಾಂಪಲ್ ಮಿರರ್, ಏನಾಗುತ್ತೆ ಅಂತ ಹೇಳಿ ತಿಳ್ಕೊಂಡಿದೀವಿ ಅಂತ ಹೇಳಿದ್ರೆ, ಅದನ್ನ ಎನ್ಕೌಂಟರ್ ಮಾಡಿದ್ರೆ ಅದೇ ಮೀಡಿಯಂಗೆ ಬೌನ್ಸ್ ಆಗುತ್ತೆ ವಾಪಸ್ ಅಲ್ವಾ. ಇದಕ್ಕೆ ನಾವು ರಿಫ್ಲೆಕ್ಷನ್ ಅಂತ ಹೇಳ್ತೀವಿ. ಬೌನ್ಸಿಂಗ್ ಆಫ್ ಲೈಟ್ ಇನ್ ಟು ದ ಸೇಮ್ ಮೀಡಿಯಂ ಇಸ್ ನೋನ್ ಆಸ್ ರಿಫ್ಲೆಕ್ಷನ್. ಮುಂದಿನ ಭಾಗದಲ್ಲಿ ಅಂತ ಹೇಳಿದ್ರೆ ಈ ಭಾಗದಲ್ಲಿ ಏನ್ ನೋಡ್ತಾ ಇದೀವಿ, ವಾಟ್ ಹ್ಯಾಪನ್ಸ್ ಟು ಲೈಟ್ ವೆನ್ ಇಟ್ ಪಾಸಸ್ ಫ್ರಮ್ ಅ ಮೀಡಿಯಂ ಟು ಅನದರ್ ಟ್ರಾನ್ಸ್ಪರೆಂಟ್ ಮೀಡಿಯಂ. ಒಂದು ಎಕ್ಸಾಂಪಲ್, ಏರ್ ಇಂದ ನೀರು ಹೋಯ್ತು ಅಂತ ಹೇಳಿದ್ರೆ, ಗಾಳಿಯಿಂದ ನೀರು ಹೋಯ್ತು ಅಂದ್ರೆ ಲೈಟ್ ಏನಾಗುತ್ತೆ ಅದಕ್ಕೆ ಅಲ್ವಾ. ಈ ಪ್ರಶ್ನೆನ ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ಎಕ್ಸ್ಪೆರಿಮೆಂಟ್ ನೋಡೋಣ. ಇಲ್ಲಿ ಏನ್ ನೋಡ್ತಾ ಇದೀವಿ ಅಂತ ಹೇಳಿದ್ರೆ, ಒಂದು ಲೇಸರ್ ಇದೆ. ಲೇಸರ್ ಗಾಳಿಯಿಂದ ಗ್ಲಾಸ್ ಚೇಂಬರ್ ಕಂಟೈನಿಂಗ್ ಆಯಿಲ್, ಎಣ್ಣೆ ಇದೆ ಅದರಲ್ಲಿ ಆಯ್ತಾ. ಸೊ ಸ್ವಲ್ಪ ಹಂಗೆ ಅಬ್ಸರ್ವ್ ಮಾಡಿ ಏನಾಗುತ್ತೆ ಅಂತ ಹೇಳಿ ಇದಕ್ಕೆ. ಸೊ ಇಲ್ಲಿ ನೋಡ್ಬೋದು ಏನಾಗ್ತಾ ಇದೆ ನೋಡಿ, ನೀವೇ ಹೇಳಿ ನೋಡೋಣ. ಒಂದ್ ಕಡೆಯಿಂದ ಇನ್ನು ಮತ್ತೊಂದ್ ಕಡೆ ಹೋಗ್ತಾ ಇದೆ, ಅದಕ್ಕೆ ಟ್ರಾನ್ಸ್ಪರೆಂಟ್ ಅಂತ ಹೇಳ್ಬೋದು. ಅದ್ ಬಿಟ್ಟು ಏನಾಗ್ತಾ ಇದೆ, ಯೋಚನೆ ಮಾಡಿದ್ರ ಏನಾಗ್ತಾ ಇದೆ ಅದರಲ್ಲಿ, ಲೈಟು ಹೀಗೆ ಹೋಗ್ತಾ ಇರೋದು, ಹೀಗೆ ಹೋಗ್ತಾ ಇರೋದು ಏನಾಯ್ತದು, ಬೆಂಡ್ ಆಯ್ತು ಅಲ್ವಾ. ಸೊ ದೇರ್ ಇಸ್ ಬೆಂಡಿಂಗ್ ಆಫ್ ಲೈಟ್, ಅ ಫಿನಾಮಿನಾ ವೇರ್ ಲೈಟ್ ಬೆಂಡ್ಸ್ ಆಯ್ತಾ, ಅಪಿಯರ್ ಟು ಬೆಂಡ್ ಬೇಸಿಕಲಿ ಇಸ್ ನೋನ್ ಎಸ್ ರಿಫ್ರಾಕ್ಷನ್. ಇವೆರಡು ಪದ ಗೊತ್ತಿರಬೇಕು, ವ್ಯತ್ಯಾಸ ಗೊತ್ತಿರಬೇಕು. ರಿಫ್ಲೆಕ್ಷನ್ ಅಂತ ಹೇಳಿದ್ರೆ ಬೌನ್ಸಿಂಗ್ ಆಫ್ ಲೈಟ್, ರಿಫ್ರಾಕ್ಷನ್ ಅಂತ ಹೇಳಿದ್ರೆ ಬೆಂಡಿಂಗ್ ಆಫ್ ಲೈಟ್. ಇದು ಡೆಫಿನೇಷನ್ ಹೇಳಬೇಕು ಅಂತ ಹೇಳಿದ್ರೆ, ದ ಬೆಂಡಿಂಗ್ ಆಫ್ ಲೈಟ್ ವೆನ್ ಇಟ್ ಪಾಸಸ್ ಫ್ರಮ್ ಒನ್ ಮೀಡಿಯಂ ಟು ಅನದರ್ ಆರ್ ಸೇಮ್ ಮೀಡಿಯಂ ವಿತ್ ಡಿಫ್ರೆಂಟ್ ಆಪ್ಟಿಕಲ್ ಡೆನ್ಸಿಟಿ ಇಸ್ ಕಾಲ್ಡ್ ಎಸ್ ರಿಫ್ರಾಕ್ಷನ್. ಈ ಆಪ್ಟಿಕಲ್ ಡೆನ್ಸಿಟಿ ಇವೆಲ್ಲ ಇದ್ರ ಬಗ್ಗೆ ಒಂದು ಸ್ವಲ್ಪ ಬಿಟ್ಟು ತಿಳ್ಕೊಳ್ಳೋಣ. ಬಟ್ ಇದು ನಿಮ್ಮ ಡೆಫಿನೇಷನ್, ಬೆಂಡಿಂಗ್ ಆಫ್ ಲೈಟ್ ಆಯ್ತಾ. ಮತ್ತೊಂದು ನಿಮ್ಗೆ ಪ್ರೂಫು, ಬೆಂಡ್ ಆಗುತ್ತೆ ಅಂತ ಹೇಳಿ ಮತ್ತೊಂದು ಪ್ರೂಫು, ಸರಿನಾ. ಸೊ ಅದಕ್ಕೋಸ್ಕರ ಇದನ್ನ ನೋಡೋಣ. ಇಲ್ಲೊಂದು ಸೀದಾ ಇರೋ ಪೆನ್ ಇದೆ ಆಯ್ತಾ, ಅದನ್ನ ನಾನು ನೀರೊಳಗಡೆ ಇಳಿಸ್ತಾ ಇದ್ದೀನಿ. ಮುಳ್ಸಿದ್ರೆ ಏನಾಗುತ್ತದೋ, ಏನಾಗ್ತದೆ ನೋಡಿ, ಬೆಂಡ್ ಆಗ್ತಾ ಇದೆಯಾ, ಏನಾಗ್ತಾ ಇದೆ, ಹೌದಾ ಅಲ್ವಾ. ಇಲ್ಲಿ ನೋಡಿ, ಇಲ್ಲಿ ಇದರಲ್ಲಿ ಅಂದ್ರೆ ಆ ಎಕ್ಸ್ಪೆರಿಮೆಂಟ್ ಫೋಟೋನೇ ಇದು, ಆ ವಿಡಿಯೋಯಿಂದ ತಗೊಂಡಿರೋದು. ಇಂಥ ಸೀದಾ ಇರೋ ಪೆನ್ನು, ಇರಬೇಕಾಗಿರೋ ಪೆನ್ನು ಏನಾಗ್ತದೆ, ಈ ರೀತಿಯಲ್ಲಿ ಸ್ವಲ್ಪ ಬೆಂಡ್ ಆಗಿದೆ ಅಂತ ಹೇಳಿ ಕಾಣ್ತಾ ಇದೆ ಅಲ್ವಾ. ಸೊ ದಿಸ್ ಇಸ್ ನೋನ್ ಎಸ್ ರಿಫ್ರಾಕ್ಷನ್. ಇದನ್ನ ನಾವು ರಿಫ್ರಾಕ್ಷನ್ ಅಂತ ಹೇಳ್ತೀವಿ, ಅರ್ಥ ಆಯ್ತಾ. ಲೈಟ್ ಬೆಂಡ್ ಆಗುತ್ತೆ, ಆಕ್ಚುಲಿ ಇಟ್ ಅಪಿಯರ್ ಟು ಬೆಂಡ್, ಅದು ಟೆಕ್ನಿಕಲ್ ಆಗಿ ಇಟ್ ಅಪಿಯರ್ಸ್ ಟು ಬೆಂಡ್, ಇಟ್ ಡಸ್ ನಾಟ್ ಬೆಂಡ್ ಪರ್ ಸೆ, ಅಪಿಯರ್ಸ್ ಟು ಬೆಂಡ್ ಅಂತ ಹೇಳ್ಬೋದು. ಅದು ಇವಾಗ ಬೇಡ, ಬೆಂಡ್ ಆಗುತ್ತೆ ಅಂತ ಹೇಳಿ ತಿಳ್ಕೊಳ್ಳೋಣ. ಬಟ್ ಬೆಂಡ್ ಎಲ್ಲಾಗುತ್ತೆ, ಏನಕ್ಕೆ ಪ್ರಶ್ನೆ ಕೇಳ್ತಾ ಇದೀವಿ ಅಂತ ಹೇಳಿದ್ರೆ, ವೇರ್ ಡಸ್ ಇಟ್ ಬೆಂಡ್ ಅಂತ ಹೇಳಿ. ಇಲ್ಲಿ ನೋಡಿ, ಇಲ್ಲಿ ಸೀದಾ ಇದೆ, ಇಲ್ಲೂ ಸೀದಾ ಇದೆ, ಇಲ್ಲೂ ಸೀದಾ ಇದೆ. ಬೆಂಡ್ ಎಲ್ಲಾಗ್ತಾ ಇದೆ, ಬೆಂಡು ಈ ಬೌಂಡ್ರಿ ಇರುತ್ತಲ್ವಾ, ಇವೆರಡು ನಡುವೆ ಅಂತ ಜಾಗದಲ್ಲಿ, ಒಂದು ಮೀಡಿಯಂ ಮತ್ತೊಂದು ಮೀಡಿಯಂ ನಡುವೆ ಇರುವಂತ ಪಾಯಿಂಟ್ ಅಲ್ಲಿ ಬೆಂಡ್ ಆಗುತ್ತೆ, ಅಪಿಯರ್ ಟು ಬೆಂಡ್. ಆಕ್ಚುಲಿ ಬೆಂಡಿಂಗ್ ಹ್ಯಾಪನ್ಸ್ ಅಟ್ ದ ಬೌಂಡ್ರಿ ಆಫ್ ದ ಮೀಡಿಯಂ mediums or between the boundary of the same medium with different optical density. ಈ ಡಿಫ್ರೆಂಟ್ ಆಪ್ಟಿಕಲ್ ಡೆನ್ಸಿಟಿ ಅಂತ ಹೇಳಿ ಆಮೇಲೆ ತಿಳ್ಕೊಳ್ಳೋಣ, ಬಟ್ ಇದು ಅರ್ಥ ಆಯ್ತಲ್ವಾ. ಬೆಂಡಿಂಗ್ ಹ್ಯಾಪನ್ಸ್ ಬಿಟ್ವೀನ್ ದ ಬೌಂಡ್ರಿ, ಸರಿನಾ. ಸೊ ಬೌನ್ಸಿಂಗ್ ಆಫ್ ಲೈಟ್ ಇಸ್ ರಿಫ್ಲೆಕ್ಷನ್, ಬೆಂಡಿಂಗ್ ಆಫ್ ಲೈಟ್ ಇಸ್ ರಿಫ್ರಾಕ್ಷನ್. ರನ್ನಿಂಗ್ ನೋಟ್ ಪಡ್ಕೊಳ್ಳಿ ಇದಕ್ಕೆ. ಮುಂದಿಂದು ಡೆಫಿನೇಷನ್ ಬರ್ಕೊಬೇಕಾಗುತ್ತೆ ನೀವು. ಇದಾದ್ಮೇಲೆ ಇಲ್ಲೂ ಕೂಡ ಒಂದು ಸಣ್ಣ ರನ್ನಿಂಗ್ ನೋಟ್, ಇದೇನು ಪ್ರಶ್ನೆ ಅಂತೆಲ್ಲ ಬರ್ಕೊಳಕ್ ಹೋಗ್ಬೇಡಿ, ಒಂದು ಸಣ್ಣ ರನ್ನಿಂಗ್ ನೋಟ್ ಬರ್ಕೊಳ್ಳಿ.